ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ಚಿಕ್ಕಮಗಳೂರಿನ ದತ್ತಪೀಠವು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದೆ ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ತೀರ್ಪು ನೀಡಿದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ತಿಳಿಸಿದರು. ಅವರು ಶನಿವಾರ ರಾತ್ರಿ ಪಟ್ಟಣದ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಂಕಿಂ ಹೆಡ್ಗೇವಾರ್ ವೇದಿಕೆಯಲ್ಲಿ ನಡೆದ ಹಿಂದೂ ಸಮ್ಮೇಳನದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ದಿಕ್ಸೂಚಿ ಭಾಷಣ ಮಾಡಿದರು. ದತ್ತಪೀಠದಲ್ಲಿ ಬಾಬಾ ಬುಡನ್ ದರ್ಗಾ ಇತ್ತು ಎಂಬುದಕ್ಕೆ ಯಾವುದೇ ದಾಖಲೆ ಇಲ್ಲ. ಆದರೆ ದತ್ತಪೀಠದಿಂದ 15 ಕಿಲೋಮೀಟರ್ ದೂರದಲ್ಲಿ ನಾಗೇನಹಳ್ಳಿ ಎಂಬ ಊರು ಇದ್ದು ಅಲ್ಲಿ 2 ಗೋರಿಗಳಿವೆ. ನಾಗೇನಹಳ್ಳಿಗೆ ಸೇರಿದ ಗ್ರಾಮ ಪಂಚಾಯಿತಿ ದಾಖಲೆಯಲ್ಲಿ ಬಾಬಾ ಬುಡನ್ ದರ್ಗಾ ಎಂದಿದೆ. ಆದರೆ ರಾಜಕಾರಣಿಗಳು ಮೂಗು ತೂರಿಸಿ ದತ್ತಪೀಠವನ್ನು ಸೌಹಾರ್ದ ಪೀಠವನ್ನು ಮಾಡಲು ಹೊರಟಿದ್ದಾರೆ. ಓಟಿಗಾಗಿ ರಾಜಕಾರಣಿಗಳು ಹಿಂದೂ ಮುಸ್ಲಿಮರ ನಡುವೆ ಬೆಂಕಿ ಹಚ್ಚುತ್ತಿದ್ದಾರೆ ಎಂದು ಕಿಡಿಕಾರಿದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ಕೆಪಿ ಸುರೇಶ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿ, ಚಿಕ್ಕಮಗಳೂರಿನಲ್ಲಿ 6,000 ಎಕರೆ ದತ್ತಪೀಠದ ಹೆಸರಿನಲ್ಲಿದೆ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಹೋರಾಟದ ಫಲವಾಗಿ ಈಗ ದತ್ತಪೀಠದಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತಿದೆ. ದತ್ತಪೀಠ ಮುಕ್ತಿ ಮಾಡಲು ಡಿಸೆಂಬರ್ 4ರಂದು ಪ್ರತಿಯೊಬ್ಬ ಹಿಂದೂಗಳು ದತ್ತಪೀಠಕ್ಕೆ ಬನ್ನಿ ಎಂದು ಕರೆ ನೀಡಿದರು. ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಕೋಣನಕೆರೆ ಸತ್ಯನಾರಾಯಣ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಮದನ್ ಗೌಡ, ಹಿಂದೂ ಪರಿವಾರದ ಮುಖಂಡರಾದ ಗಡಿಗೇಶ್ವರ ಅಭಿಷೇಕ್, ಅರುಣ್ ಜೈನ್, ವರ್ಕಟೆ ಧನಂಜಯ್, ದರ್ಶನ್, ಅರಳಿಕೊಪ್ಪ ಪ್ರತಾಪ್, ಸಾರ್ಯ ಚೇತನ್, ಹಳೇಹಳ್ಳಿ ಮಧುಶೆಟ್ಟಿ ಮತ್ತಿತರರು ಇದ್ದರು. ಇದೇ ಸಂದರ್ಭದಲ್ಲಿ ಪುರೋಹಿತರಾದ ಚಂದ್ರಶೇಖರ್ ಐತಾಳ್ ಅವರನ್ನು ಸನ್ಮಾನಿಸಲಾಯಿತು. ಇದಕ್ಕೂ ಮೊದಲು ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಹಮ್ಮಿಕೊಂಡಿದ್ದ ಶೋಭಾಯಾತ್ರೆಗೆ ಬಸ್ತಿಮಠದಲ್ಲಿ ಪೀಠಾಧಿಪತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಸ್ವಾಮೀಜಿಗಳು ಚಾಲನೆ ನೀಡಿದರು. ಬಸ್ತಿಮಠದಿಂದ ಹೊರಟ ಶೋಭಾಯಾತ್ರೆಯು ಪ್ರವಾಸಿ ಮಂದಿರ ತಲುಪಿ ನಂತರ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಆಗಮಿಸಿತು. ಶೋಭಾಯಾತ್ರೆಯಲ್ಲಿ ದತ್ತ ವಿಗ್ರಹ ಹೊತ್ತ ವಾಹನ, ಉಡುಪಿಯ ಮಕ್ಕಳ ಕಲಾ ತಂಡದವರಿಂದ ಭಜನೆ, ನೃತ್ಯ ನಡೆಯಿತು. ಬೆಳಗ್ಗೆ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದತ್ತ ಹೋಮ, ಸಾಮೂಹಿಕ ಸತ್ಯನಾರಾಯಣ ಪೂಜೆ ನಡೆಯಿತು. ವ್ಯವಸ್ಥೆ, ವಾತಾವರಣ, ಸಮಾಜದ ಸ್ಥಿತಿ, ದೇಶದ ಸ್ಥಿತಿಯಲ್ಲಿ ನಾವಿದ್ದೀವಿ. ಎಲ್ಲಿ ಪ್ರಾರಂಭ ಮಾಡಬೇಕು, ಎಲ್ಲಿ ಮುಕ್ತಾಯ ಮಾಡಬೇಕು, ಯಾವ ವಿಷಯ ಹೇಳಬೇಕು ಅಂತನ್ನುವಂಥದ್ದು ಬಹಳ ಕಷ್ಟ. ನಮ್ಮ ಸನ್ಮಾನ್ಯ ಮಲ್ಲಿಗೆ ಮುಗ್ಗಿನ ತುಟಿಯವಳು, ಮುದ್ದು ಮಲ್ಲಿಗೆ ನಗೆಯವಳು. ಕಕ್ಷಿದಾರರು ನ್ಯಾಯಾಲಯದಲ್ಲಿ ಬಾಕಿ ಇರುವ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಡಿಸೆಂಬರ್ 13ರಂದು ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಕೆಟಿ ರಘುನಾಥ್ ಗೌಡ ಹೇಳಿದರು. ಅವರು ಶುಕ್ರವಾರ ನ್ಯಾಯಾಲಯದ ಆವರಣದಲ್ಲಿ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಡಿಸೆಂಬರ್ 13ರಂದು ಬೆಳಗ್ಗೆ 10:30ರಿಂದ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ಕಾರ್ಯಕ್ರಮವನ್ನು ನಡೆಸಲಾಗುವುದು. ಈ ಅದಾಲತ್ನಲ್ಲಿ ಕಕ್ಷಿದಾರರು ತಮ್ಮ ವ್ಯಾಜ್ಯಪೂರ್ವ ಹಾಗೂ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳನ್ನು ತಕ್ಷಣವೇ ಪರಿಹರಿಸಿಕೊಳ್ಳಲು ಒಂದು ಸುವರ್ಣಾವಕಾಶವನ್ನು ಒದಗಿಸಲಾಗಿದೆ ಎಂದರು. ಕಿರಿಯ ಸಿವಿಲ್ ನ್ಯಾಯಾಧೀಶ ಆರ್.ಎಸ್. ಜೀತು ಮಾತನಾಡಿ, ಲೋಕ್ ಅದಾಲತ್ನಲ್ಲಿ ಸಂಧಾನಕಾರರು ಸೂಚಿಸುವ ಪರಿಹಾರ ಒಪ್ಪಿಗೆ ಆದಲ್ಲಿ ಮಾತ್ರ ರಾಜಿ ಮಾಡಿಕೊಳ್ಳಬಹುದಾಗಿದೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಇದು ಜನರಿಗೆ ಒಂದು ಸುವರ್ಣಾವಕಾಶವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ತಾಲೂಕು ಕಾನೂನು ಸೇವಾ ಸಮಿತಿಯನ್ನು ಸಂಪರ್ಕಿಸಬಹುದು ಎಂದರು. ಸಭೆಯಲ್ಲಿ ಸರ್ಕಾರಿ ಅಭಿಯೋಜಕ ಗದಿಗೆಪ್ಪ ನೇಕರ್, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಕೆ ಜಯಪ್ರಕಾಶ್, ವಕೀಲರುಗಳಾದ ಎನ್.ವಿ. ಸುಜಯ್, ಎಂ.ಆರ್. ಶಿವಪ್ರಸಾದ್, ವಿದ್ವತ್ ಗೌಡ, ಪೌಲ್ ಚೆರಿಯನ್, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಎನ್.ಎಲ್. ಮನೀಶ್, ಪೊಲೀಸ್ ಇಲಾಖೆ ಅಧಿಕಾರಿ ಇದ್ದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯರನ್ನಾಗಿ ಯಡಗೆರೆ ಸುಬ್ರಹ್ಮಣ್ಯ ಅವರನ್ನು ನೇಮಿಸಲಾಗಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಸ್. ರಘುನಾಥ್ ತಮ್ಮ ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವನ್ನು ಸದೃಢ ಹಾಗೂ ಬಲಾಢ್ಯ ಸಂಸ್ಥೆಯನ್ನಾಗಿ ಮಾಡಲು ತಮ್ಮ ಅಮೂಲ್ಯ ಸೇವೆಯನ್ನು ಇಡೀ ರಾಜ್ಯದ ವಿಪ್ರ ಸಮುದಾಯಕ್ಕೆ ನೀಡುವ ಸಂಕಲ್ಪ ಮಾಡಬೇಕು.
ಬ್ರಾಹ್ಮಣ ಮಹಾಸಭಾದ ಯೋಜನೆಗಳು ಇನ್ನೂ ಹೆಚ್ಚು ವಿಪ್ರ ಬಾಂಧವರಿಗೆ ದೊರಕುವಂತೆ ಮಾಡಬೇಕು ಎಂದು ತಮ್ಮ ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ. ಭಾನುವಾರ ಬೆಂಗಳೂರಿನ ಬ್ಯಾರಿ ಸಮುದಾಯ ಭವನದಲ್ಲಿ ದಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ನಡೆದ ವಾರ್ಷಿಕ ವಿದ್ಯಾರ್ಥಿ ಪುರಸ್ಕಾರ ವರ್ಷದ ಬ್ಯಾರಿ ಹಾಗೂ ಬ್ಯಾರ್ತಿ ಪ್ರಶಸ್ತಿ ಸಮಾರಂಭದಲ್ಲಿ ನರಸಿಂಹರಾಜಪುರದ ಸಮಾಜ ಸೇವಕಿ ಜುಬೇದಾ ಅವರ ಸಮಾಜ ಸೇವೆ ಗುರುತಿಸಿ ವರ್ಷದ ಬ್ಯಾರ್ತಿ ಪ್ರಶಸ್ತಿ ಫಲಕ 50,000 ರೂಪಾಯಿ ಚೆಕ್ ಅನ್ನು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ವಿತರಿಸಿದರು. ಈ ಸಂದರ್ಭದಲ್ಲಿ ಬ್ಯಾರೀಸ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಅಡೂರ್ ಶಂಸುದ್ದೀನ್ ಹಾಗೂ ಇತರ ಗಣ್ಯರು ಇದ್ದರು. ಇವರನ್ನ ಅಭಿನಂದನೆ ಮಾಡಬೇಕು. ಇವರು ಮಾಡಿದ ಸಮಾಜ ಸೇವೆ ಸಣ್ಣದು. ಬಂದು ನಿಲ್ಲಿಸಿದ ಬಳಿಕ ಇವರ ಸಮಾಜಮುಖಿ ಕೆಲಸಗಳಿಗೆ ರೆಕ್ಕೆ ಮೂಡಿತು. ಸಮಾಜದಲ್ಲಿ ನೆಲೆಯಿಲ್ಲದೆ ಬಳಲುತ್ತಿರುವ ವೃದ್ಧರು ಭಿಕ್ಷುಕರನ್ನ ಕಂಡು ಮನಸ್ಸು ಕರಗಿತು. ನಮ್ಮ ಸಮಾಜದಲ್ಲಿ ನೊಂದವರು, ಕುಟುಂಬದಿಂದ ಪರಿತ್ಯಕ್ತರಾದವರನ್ನ ಎಲ್ಲರೂ ಕಡೆಗಣ್ಣಿನಿಂದ ನೋಡುತ್ತಾರೆ. ಸ್ವಂತ ಕಾಲ ಮೇಲೆ ನಿಂತುಕೊಳ್ಳಲು ಹೆಣ್ಣು ಮಕ್ಕಳು ಬಡವಾರದ ಕಷ್ಟಪಡ್ತಾರೆ. ಇಬ್ಬರು ಮಕ್ಕಳ ತಾಯಿಯಾದ ಜುಬೇದಾ ಇಂತಹ ಕಷ್ಟಗಳಿಗೆ ಮಾತೃ ಹೃದಯದಿಂದ ಸ್ಪಂದಿಸಿದರು. ಜೀವನ ನಿರ್ವಹಣೆಗಾಗಿ ಇವರು ಆಶ್ರಯಿಸಿದ ವೃತ್ತಿ ಆಂಬ್ಯುಲೆನ್ಸ್ ಡ್ರೈವರ್. ಅದೇ ವೃತ್ತಿ. ವಂದನೆಗಳು.